ಸುತ್ತೂರು ಮಠದ ಇತಿಹಾಸ 900 ವರ್ಷಗಳ ಪುರಾತನವಾದದ್ದಾಗಿದೆ. ಆದಿ ಜಗದ್ಗುರು ಶ್ರೀ ಶಿವರಾತ್ರೀಶ್ವರ ಶಿವಯೋಗಿ ಮಹಾಸ್ವಾಮಿಯವರು ಕ್ರಿಸ್ತಶಕ 11ನೇ ಶತಮಾನದ ಸುಮಾರಿಗೆ ಶ್ರೀಮಠವನ್ನು ಸ್ಥಾಪಿಸಿದರು. ಸುತ್ತೂರು ಮಠವು ಶತಮಾನಗಳಿಂದ ವೈಭವಯುತ ಪರಂಪರೆಯ ಅಪಾರ ಕೊಡುಗೆಗಳೊಂದಿಗೆ ಸರ್ವತೋಮುಖ ಸಾಮಾಜಿಕ ಅಭಿವೃದ್ಧಿಗೆ ಕೊಡುಗೆ ನೀಡುತ್ತಾ ಬಂದಿದೆ. ಶ್ರೀಮಠದ ಇತಿಹಾಸವನ್ನು ಚೋಳ ಸಾಮ್ರಾಜ್ಯದ ಆಳ್ವಿಕೆಯಿಂದಲೂ ಗುರುತಿಸಬಹುದು. ಇದಕ್ಕೆ ಶಾಸನಗಳು ಪುಷ್ಟಿಯನ್ನು ನೀಡುತ್ತವೆ. ಶಿವರಾತ್ರಿ ಎಂಬ ಹೆಸರನ್ನು ಅನೇಕ ಪ್ರಾಚೀನ ಕೃತಿಗಳಲ್ಲಿ ಉಲ್ಲೇಖಿಸಲಾಗಿದೆ. ಶ್ರೀಮಠದ ಸ್ಥಾಪನೆಯನ್ನು ಶಿವರಾತ್ರೀಶ್ವರ ಶಿವಯೋಗಿ ಮಹಾಸ್ವಾಮಿಗಳು ಮಾಡಿದರು. ಶ್ರೀಮಠದ ಸ್ಥಾಪನೆಯ ಕುರಿತು ಒಂದು ಕುತೂಹಲಕಾರಿಯಾದ ಹಿನ್ನೆಲೆಯಿದೆ. ಎರಡು ರಾಜ್ಯಗಳ ನಡುವೆ ಏರ್ಪಟ್ಟಿದ್ದ ಯುದ್ಧಗಳನ್ನು ತಡೆದು ಶಾಂತಿಯುತವಾಗಿ ಇಬ್ಬರನ್ನ ರಾಜಿ ಮಾಡಿಸಿದ ಐತಿಹಾಸಿಕ ಘಟನೆಯಾಗಿದೆ. ಒಂದು ಐತಿಹ್ಯದ ಪ್ರಕಾರ ಶಿವರಾತ್ರೀಶ್ವರರು ಮೊದಲು ಸಿದ್ಧಗಿರಿಯಲ್ಲಿ ಕಾಣಿಸಿಕೊಳ್ಳುತ್ತಾರೆ. ಈ ಗಿರಿಯನ್ನು ರೇವಣಸಿದ್ಧರ ಬೆಟ್ಟವೆಂದು ಕರೆಯುತ್ತಾರೆ. ಇದು ಬೆಂಗಳೂರಿನ ಜಿಲ್ಲೆಯ ರಾಮನಗರದ ಸಮೀಪವಿದೆ. ಶಿವರಾತ್ರೀಶ್ವರರು ಈ ಬೆಟ್ಟದ ಗುಹೆಯೊಂದರಲ್ಲಿ ತಪಸ್ಸು ಮಾಡುತ್ತಿದ್ದರಂತೆ. ಆನಂತರ ಇಲ್ಲಿಂದಲೇ ಅವರು ಸುತ್ತೂರಿಗೆ ಬಂದುದು. ಹಾಗೆ ಬಂದವರು ಸುತ್ತೂರಿನ ಬಳಿ ಕಪಿಲಾ ನದಿಯ ತೀರದಲ್ಲಿ ವೀರ ಸಿಂಹಾಸನ ಮಠವನ್ನು ಸ್ಥಾಪಿಸಿದರು. ಶ್ರೀಗಳು ಮಠವನ್ನು ಸ್ಥಾಪಿಸಲು ಒಂದು ಮಹತ್ತರ ಕಾರಣವೂ ಉಂಟು. ಆ ಕಾರಣವೇ ಒಂದು ರೋಚಕ ಕಥೆಯಾಗಿದೆ. ಒಮ್ಮೆ ತಲಕಾಡಿನಲ್ಲಿ ಗಂಗರ ರಾಜ 4ನೇ ರಾಚಮಲ್ಲ ಮತ್ತು ಚೋಳ ರಾಜವಂಶದ ರಾಜರಾಜನ ನಡುವಿನ ವೈರತ್ವವು ದೊಡ್ಡ ಪ್ರಮಾಣದ ಯುದ್ಧವಾಗಿ ವಿಭಜನೆಯಾಗುವ ಹಂತದಲ್ಲಿತ್ತು. ಜನರೆಲ್ಲ ಭಯಭೀತರಾಗಿದ್ದರು. ಇನ್ನು ಕೆಲವೇ ದಿನಗಳಲ್ಲಿ ಇಲ್ಲೊಂದು ಘೋರ ಯುದ್ಧ ನಡೆಯುತ್ತದೆ. ಆದ್ದರಿಂದ ಇಲ್ಲಿ ರಕ್ತದ ಕೋಡಿಯೇ ಹರಿಯಬಹುದು. ಮುಂದೆ ಎಂತೋ ಏನೋ ಎಂದು ಪ್ರಜೆಗಳು ತಲ್ಲಣಗೊಂಡರು. ಈ ಯುದ್ಧವನ್ನು ಯಾರಾದರೂ ಮಹಾತ್ಮರು ತಡೆಯುವಂತಾದರೆ ಲಕ್ಷಾಂತರ ಜೀವಗಳು ಉಳಿಯುತ್ತವೆಂದು ಜನರು ಮೊರೆಯಿಡತೊಡಗಿದರು. ಅವರ ಪ್ರಾರ್ಥನೆ ಸಿದ್ಧಗಿರಿಯಲ್ಲಿದ್ದ ಶಿವರಾತ್ರೀಶ್ವರರಿಗೆ ಕೇಳಿಸಿತೋ ಏನೋ. ತಮ್ಮ ತಪಶ್ಶಕ್ತಿಯಿಂದ ಇದನ್ನು ಅರಿತ ಶ್ರೀಗಳು ಸಿದ್ಧಗಿರಿಯಿಂದ ಸುತ್ತೂರಿನ ಬಳಿ ಕಪಿಲಾ ತೀರಕ್ಕೆ ಆಗಮಿಸಿದರು. ನದಿ ತೀರದ ಬಂಡೆಯೊಂದರ ಮೇಲೆ ಕುಳಿತು ತಮ್ಮ ತಪಸ್ಸನ್ನು ಮುಂದುವರಿಸಿದರು. ಅಷ್ಟರಲ್ಲಿ ರಾಜರಾಜನ ಸೈನ್ಯವು ತಲಕಾಡಿಗೆ ತಲುಪಿತು. ಸೈನ್ಯದ ಮುಂದಾಳತ್ವ ವಹಿಸಿದ್ದ ರಾಜರಾಜನನ್ನು ಹೊತ್ತು ತರುತ್ತಿದ್ದ ಕುದುರೆಗೆ ಏನಾಯಿತೋ ಏನೋ ತನ್ನ ಮೇಲೆ ಕುಳಿತಿದ್ದ ಚಕ್ರವರ್ತಿಯ ಸೂಚನೆಯನ್ನು ನಿರ್ಲಕ್ಷಿಸಿ ಹತೋಟಿ ತಪ್ಪಿ ಅದು ಓಡುತ್ತಾ ಬಂದು ಶಿವರಾತ್ರೀಶ್ವರರು ಕುಳಿತಿದ್ದ ಬಂಡೆಯನ್ನು ಸಮೀಪಿಸಿತು. ಹಾಗೆ ಬಂದದ್ದು ತಪೋನಿರತರಾಗಿ ಕುಳಿತಿದ್ದ ಶಿವರಾತ್ರೀಶ್ವರರ ಸುತ್ತ ಪ್ರದಕ್ಷಿಣೆ ಹಾಕತೊಡಗಿತು. ಯೋಗ ಮುದ್ರೆಯಲ್ಲಿ ಕುಳಿತಿದ್ದ ಶಿವರಾತ್ರೀಶ್ವರರನ್ನು ಕಂಡು ರಾಜರಾಜ ಚೋಳನು ಕುದುರೆಯಿಂದ ಇಳಿದು ಶ್ರೀಗಳಿಗೆ ದೀರ್ಘದಂಡ ನಮಸ್ಕಾರ ಮಾಡಿದನು. ಶ್ರೀಗಳಿಗೆ ರಾಜರಾಜನ ಆಗಮನ ತಿಳಿದು ಕಣ್ಣು ತೆರೆದು ನೋಡಿ ನಂತರ ಅವನಿಗೆ ತಮ್ಮ ಮುಂದೆ ಕೂರುವಂತೆ ಸೂಚಿಸುತ್ತಾರೆ. ನಂತರ ರಾಜರಾಜನಿಗೆ ಉಪದೇಶ ಮಾಡಿ ಯುದ್ಧದಿಂದ ಆಗುವ ಆಗುಹೋಗುಗಳನ್ನು ನಿಜವಾದ ತಾತ್ಪರ್ಯವನ್ನು ವಿವರಿಸಿ ಪ್ರಜೆಗಳಿಗೆ ಬೇಕಿರುವುದು ಶಾಂತಿಯೇ, ಯುದ್ಧವಲ್ಲ. ಹಾಗಾಗಿ ಯುದ್ಧವನ್ನು ನಿಲ್ಲಿಸಿ ಶತ್ರುತ್ವ ಭಾವದಿಂದ ಸ್ನೇಹ ಭಾವಕ್ಕೆ ಬಂದು ಜೀವನ ನಡೆಸಲು ಆದೇಶಿಸುತ್ತಾರೆ. ಇದಕ್ಕೆ ರಾಜರಾಜ ಚೋಳನು ಒಪ್ಪುತ್ತಾನೆ. ನಂತರ ಶಿವರಾತ್ರೀಶ್ವರರ ಆದೇಶದಂತೆ ಗಂಗರಾಜ 4ನೇ ರಾಚಮಲ್ಲನ ಆಗಮನವಾಗುತ್ತದೆ. ಅವನು ಶ್ರೀಗಳ ಮಾತಿಗೆ ಒಪ್ಪುತ್ತಾನೆ. ಹೀಗೆ ರಾಜರಾಜ ಚೋಳ ಮತ್ತು 4ನೇ ರಾಚಮಲ್ಲನ ನಡುವೆ ನಡೆಯಲಿದ್ದ ಘೋರ ಯುದ್ಧ ತಪ್ಪುತ್ತದೆ. ಅವರಿಬ್ಬರು ಮಿತ್ರರಾಗುತ್ತಾರೆ. ಈ ಸುದ್ದಿ ತಿಳಿದ ಪ್ರಜೆಗಳು ನೆಮ್ಮದಿಯಿಂದ ಉಸಿರು ಬಿಡುತ್ತಾರೆ. ಶ್ರೀಗಳ ಹಸ್ತಕ್ಷೇಪದಿಂದಾಗಿ ವೈರತ್ವವು ಕೊನೆಗೊಂಡಿತು ಮತ್ತು ಶತ್ರುಗಳು ಮಿತ್ರರಾದರು. ನಂತರ ರಾಜರಾಜ ಚೋಳರ ಕೋರಿಕೆಯ ಮೇರೆಗೆ ಕಪಿಲಾ ನದಿ ತೀರದಲ್ಲಿ ಮಠವನ್ನು ಸ್ಥಾಪಿಸಬೇಕೆಂದು ಬಿನ್ನಹವಿಟ್ಟರು. ರಾಜರಾಜ ಚೋಳನ ಆಸೆಯಂತೆ ಶ್ರೀ ಶಿವರಾತ್ರೀಶ್ವರರು ಮಠವನ್ನು ಸ್ಥಾಪಿಸಿದರು. ಅದೇ ಇಂದಿನ ಶ್ರೀ ಸುತ್ತೂರು ವೀರಸಿಂಹಾಸನ ಮಠ ಎಂದು ಜಗತ್ಪ್ರಸಿದ್ಧಿಯಾಗಿದೆ. ನಂತರ ಶ್ರೀಮಠದ ಪೀಠಾಧಿಪತಿಗಳಾಗಿ ಜಗದ್ಗುರು ಶ್ರೀ ಈಶಾನೇಶ್ವರ ಒಡೆಯರ್ ಮಹಾಸ್ವಾಮಿಗಳು ಮುಂದುವರೆದರು. ಸುತ್ತೂರಿನ ಮಠದ ಬಳಿಯ ಸೋಮೇಶ್ವರ ದೇವಾಲಯವನ್ನು ಜಗದ್ಗುರು ಶ್ರೀ ಈಶಾನೇಶ್ವರ ಒಡೆಯರ್ ಅವರ ಇಚ್ಛೆಯಂತೆ ರಾಜರಾಜ ಚೋಳನು ಇದನ್ನು ನಿರ್ಮಿಸಿದನು. ಹೀಗೆ ಆರಂಭವಾದ ಶ್ರೀಮಠವು ಒಟ್ಟಾರೆಯಾಗಿ 24 ಪೀಠಾಧಿಪತಿಗಳನ್ನು ಇಲ್ಲಿಯವರೆಗೆ ಕಾಣುತ್ತಾ ಬಂದಿದೆ. ಅವರುಗಳ ವಿವರ ಹೀಗಿದೆ. ಶ್ರೀಮಠದ 3ನೇ ಜಗದ್ಗುರುಗಳಾಗಿ ಶ್ರೀ ನಿಜಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು ಪೀಠಾಧಿಪತಿಗಳಾಗುತ್ತಾರೆ. ಇವರ ಕಾಲವನ್ನು ಕಲ್ಯಾಣದ ಕ್ರಾಂತಿಯ ಸಮಕಾಲೀನತ್ವ ಎಂದು ಗುರುತಿಸಬಹುದು.
ಇವರ ನಂತರ ಶ್ರೀಮಠದ 4ನೇ ಜಗದ್ಗುರುಗಳಾಗಿ ಶ್ರೀ ಸಿದ್ದನಂಜ ದೇಶಿಕೇಂದ್ರ ಮಹಾಸ್ವಾಮಿಗಳು ಪೀಠಾಧಿಪತಿಗಳಾಗುತ್ತಾರೆ. ಇವರ ಕಾಲದಲ್ಲೇ ಶ್ರೀಮಠಕ್ಕೆ ಮಲೆಯ ಮಹದೇಶ್ವರರು ಬಂದು ಹೋಗಿದ್ದರು. ಮಹದೇಶ್ವರರನ್ನ ಮಹಾ ಜಂಗಮರೆಂದು ಕರೆಯುವುದುಂಟು. ಅವರು ತಮ್ಮ ಸಂಚಾರ ಮಧ್ಯದಲ್ಲಿ ಸುತ್ತೂರು ಮಠಕ್ಕೆ ಬಂದು ಅಲ್ಲಿ ಕೆಲವು ದಿನಗಳವರೆಗೆ ಇರುತ್ತಾರೆ. ಶ್ರೀ ಸಿದ್ದನಂಜ ದೇಶಿಕೇಂದ್ರರೊಂದಿಗೆ ಅನುಭಾವ ಗೋಷ್ಠಿಗಳನ್ನು ನಡೆಸುತ್ತಾರೆ. ಅವರು ಸುತ್ತೂರು ಮಠದಲ್ಲಿದ್ದಾಗ ಅನೇಕ ಪವಾಡಗಳನ್ನು ಮಾಡಿದರೆಂಬ ಐತಿಹ್ಯಗಳಿವೆ. ಅವುಗಳಲ್ಲಿ ಮುಖ್ಯವಾದುದು ರಾಗಿ ಬೀಸುವ ಪವಾಡ. ಮಲೆ ಮಹದೇಶ್ವರರು ಸುತ್ತೂರು ಮಠಕ್ಕೆ ಬಂದಾಗ ಅವರು ಅಲ್ಲಿರುವಷ್ಟು ದಿನ ಯಾವ ಕಾಯಕ ಮಾಡುವುದು, ರಾಗಿ ಬೀಸುವ ಕಾಯಕ ಮಾಡುವುದಾಗಿ ಅವರೇ ಮುಂದಾದರಂತೆ. ಅಷ್ಟರಲ್ಲಾಗಲೇ ಅವರು ಪವಾಡ ಮಾಡುವ ಶಕ್ತಿವಂತರೆಂದು ಅವರು ಪ್ರಸಿದ್ಧರಾಗಿದ್ದರು. ಅವರನ್ನು ಪರೀಕ್ಷಿಸಲೆಂದು ಕೆಲವರು ಮುಂದಾದರೆಂದು ಕಾಣುತ್ತದೆ. ರಾತ್ರಿ ಇಡೀ ಕುಳಿತು ಬೀಸಿದರೂ ಮುಗಿಯಬಾರದಷ್ಟು ರಾಗಿಯನ್ನು ಕುಕ್ಕೆಗಳಲ್ಲಿ ತುಂಬಿ ಅವರ ಮುಂದಿಡತೊಡಗಿದರು. ಆದರೆ ಬೆಳಗಾಗುವುದರೊಳಗಾಗಿ ರಾಗಿ ಬೀಸಿ ಹಿಟ್ಟು ಸಿದ್ಧ. ಇದು ಹೇಗೆ ಸಾಧ್ಯ? ಪರೀಕ್ಷಿಸಬೇಕೆಂದು ನೋಡಿದರೆ ರಾಗಿ ಕಲ್ಲು ತನ್ನಷ್ಟಕ್ಕೆ ತಾನೇ ಬೀಸುತ್ತಿತ್ತು. ಮಹದೇಶ್ವರರು ಅವರ ಮುಂದೆ ಕಣ್ಣು ಮುಚ್ಚಿ ಧ್ಯಾನದಲ್ಲಿ ಕುಳಿತಿರುತ್ತಿದ್ದರು. ಇದನ್ನು ಮರೆಯಲ್ಲಿ ನಿಂತು ನೋಡಿದವರು ಬೆರಗಾಗುತ್ತಿದ್ದರು. ಹೀಗೆ ಮಲೆ ಮಹದೇಶ್ವರರ ಹಾಗೂ ಸಿದ್ದನಂಜ ದೇಶಿಕೇಂದ್ರರು ಇಬ್ಬರು ಎಂತಹ ಮಹನೀಯರು ಎಂದು ಜನರು ಕೊಂಡಾಡತೊಡಗಿದರು. ಈ ಸಂಗತಿಗಳು ಜನಪದದ ರಚನೆಯಲ್ಲಿ, ಹಾಡುಗಳಲ್ಲಿ ದಾಖಲಾಗಿದೆ. ಮಹದೇಶ್ವರರ ರಾಗಿ ಕಲ್ಲು ಇಂದಿಗೂ ಸುತ್ತೂರು ಮಠದಲ್ಲಿ ಕಾಣಬಹುದು.